ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡೋಕೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೆಳಗ್ಗೆ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ದಿಢೀರ್ ಭೇಟಿಯನ್ನ ನೀಡಿದ್ದಾರೆ. ಬೀದರ್ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ಕೂಡ ತೆಗೆದುಕೊಳ್ಳಲಾಗಿದೆ. ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸಾರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಾಧವ್ಗೆ ಉಪಲೋಕಾಯುಕ್ತರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೇಂದ್ರ ಬಸ್ ನಿಲ್ದಾಣದ ಶೌಚಾಲಯದ ಪರಿಸ್ಥಿತಿ ನೋಡಿ ಸಾರಿಗೆ ಅಧಿಕಾರಿಗಳಿಗೆ ಫುಲ್ ತರಾಟೆ ತೆಗೆದುಕೊಳ್ಳಲಾಗಿದೆ. ಇನ್ನು ಬಸ್ ನಿಲ್ದಾಣದಲ್ಲಿರುವಂತಹ ಕ್ಯಾಂಟೀನ್, ಕಿಚನ್ ಸ್ವಚ್ಛತೆಗೆ ಕೂಡ ಬಿ ವೀರಪ್ಪ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶೌಚಾಲಯ ಕೂಡ ಪರಿಶೀಲನೆ ನಡೆಸಿ ಅಧಿಕ ಹಣ ಕಲೆಕ್ಷನ್ ಆರೋಪ ಹಿನ್ನೆಲೆ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಶೌಚಾಲಯದಲ್ಲಿ ನೀರು ಇಲ್ಲದ ಕಾರಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡ್ತೀರಾ? ನೀರು ಇಲ್ಲದ ಕಾರಣ ರೋಗಗಳು ಬರ್ತವೆ, ನೀವು ರೋಗಗಳು ಕ್ರಿಯೇಟ್ ಮಾಡುವವರು ಇದ್ದೀರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋ ಪಾರ್ಕಿಂಗ್ ಸ್ಥಳದಲ್ಲಿ ಕೂಡ ಬೈಕ್ಗಳನ್ನು ಯಾಕೆ ಪಾರ್ಕ್ ಮಾಡಿದ್ದೀರಿ ಎಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಪಾರ್ಕಿಂಗ್ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಸೇರಿದಂತೆ ಅಗತ್ಯ ಸೌಕರ್ಯಗಳ ಕೊರತೆ ಉಂಟಾಗಿದೆ. ಪಾರ್ಕಿಂಗ್ ಸಿಬ್ಬಂದಿಗೂ ಕೂಡ ಅವರು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಡಿಸಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಲೋಕಾಯುಕ್ತರಿಗೆ ಸಾಥ್ ನೀಡಿದ್ದಾರೆ. Change ಮಾಡಿ ನಾನು releasing case, promoter case against you. ಇದೆಲ್ಲಿದೆ? ಪಾರ್ಕಿಂಗ್ ಎಲ್ಲಿದೆ? ಪಾರ್ಕಿಂಗ್ ಇಲ್ಲಿ. ಫಾಲೋ ಮಾಡಿ ಅವ್ರು 10 ರೂಪಾಯಿ ತಗೊಂಡು ರೆಕಾರ್ಡ್ ಮಾಡ್ತಾರೆ. ಈ ಕ್ಯಾನ್ಸಲ್ ಓನ್ಲಿ 3 rupees. ಅವನು ಕನ್ನಡ ಬರಲ್ವಾ? ಯಾವ ಕನ್ನಡವ್ರು ಇಟ್ಕೊಳ್ಳಲ್ಲ, ಅವರು ಎಲ್ಲ ಬೇರೆಯವ್ರು ಇಟ್ಕೊಳ್ಳೋ, ಅವ್ರು ರೋಪ್ ಹಾಕ್ತಾರೆ. ಬಿಜಾಪುರ ನೋಡಿ ಎಲ್ಲ ಓಪನ್ ಇದು ಓಪನ್ ಇದೆ, ಹಂಗಲ್ಲ ಆಟೋಮೆಟಿಕ್ ಹಾಕಿದ್ರೆ ಮುಚ್ಕೊಳ್ಳುತ್ತೆ. ಇದು ಆಟೋಮೆಟಿಕ್ ಅಲ್ಲ, ಓಪನ್ ತೆಗೆದಿಟ್ಟಿದ್ದಾರೆ, ಎಲ್ಲ ಓಪನ್ ತೆಗೆದಿಟ್ಟಿದ್ದಾರೆ. ಜನಗಳಿಗೆ ಎಲ್ಲ ಗೊತ್ತಾ ನೋಡಿ, ಓಪನ್ ಇರಬಾರ್ದು ನೋಡಿ, ಎಲ್ಲ ಓಪನ್ ಬಾಕ್ಸ್ ಬರುತ್ತೆ, ಬಾಕ್ಸಿನ ಒಳಗಡೆ ಇರುತ್ತೆ. ಇದು ಓಪನ್ ಇದೆ, ಹಂಗಲ್ಲ ಆಟೋಮೆಟಿಕ್ ಹಾಕಿದ್ರೆ ಮುಚ್ಕೊಳ್ಳುತ್ತೆ. ಇದು ಆಟೋಮೆಟಿಕ್ ಅಲ್ಲ, ಓಪನ್ ತೆಗೆದಿಟ್ಟಿದ್ದಾರೆ, ಎಲ್ಲ ಓಪನ್ ತೆಗೆದಿಟ್ಟಿದ್ದಾರೆ. ಜನಗಳಿಗೆ ಎಲ್ಲ ಗೊತ್ತಾ ನೋಡಿ, ಓಪನ್ ಇರಬಾರ್ದು. ಹಂಗೇನಿಲ್ಲ ಅಂದ್ರೆ ಹಿಂಗೆ ಗೊತ್ತಾ, ಏನೋ ಬ್ಲಾಸ್ಟರ್ ಏನಾಗಲ್ವಾ? ಆಚೆ ಹಾಕ್ಬೇಕು ಎಲ್ಲ ಸೈಡ್ ಒಳಗಡೆ ಒಂದು ಸ್ಟ್ಯಾಂಡ್ ಮಾಡ್ತೀವಿ, ಹಾಕ್ಸ್ಬೇಕು. ಇದು ಡೇಂಜರಸ್. ಇದು 14 ಜನ ಹಾಕ್ಬೇಕು, ಮುಚ್ಕೊಳ್ಳೋದು ಅವ್ರದ್ದೇ ಹಾಕ್ಬೇಕು. ಅಲ್ಲಿ ಮೇಲೆ ಇದೊಂದು ಇದು ಬರೋ ಒಳಗಡೆಗೆ ಇದು ಬರಂಗಿಲ್ಲ ಸರ್. ಆ ಕಡೆ ಸ್ವಲ್ಪ ನಿನ್ನೆ ಏನೋ ಇಷ್ಟೇ ವೆಹಿಕಲ್ ಬಂದಿದೆ, ನಾವು ಯಾವ್ದು ತೊಗೊಂಡೋಗಿಲ್ಲ. ನಿನ್ನೆ ಎಷ್ಟು ಬಂದಿದ್ದು ಇಷ್ಟೇ ಸರ್. ಡೇ ಬಂದು ನೈಟ್ ಅವರು ಸೈಕಲ್ ಸರ್, ವಸ್ತು ಇದೆ ಸರ್. ನಿನ್ನೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಎಷ್ಟು ವೆಹಿಕಲ್ ಬಂತು? ನೆನ್ನೆ 19 ಬರೀ 4 ವೆಹಿಕಲ್ ಬರ್ದಿಲ್ಲ ಇದರಲ್ಲಿ. ಒಂದೇ ಬೋರ್ಡ್ ಬೋರ್ಡ್ ಇದ್ದಾರೆ.
ಎಷ್ಟೆಷ್ಟು ಬೆಳಗ್ಗೆ ಎಲ್ಲ ಒಂದು ನಿಮಿಷ ಬೆಳಗ್ಗೆ ಮುಂಜಾನೆ 6ರಿಂದ ರಾತ್ರಿ 8 ಇಲ್ಲಿ 20 ರೂಪಾಯಿ. ಇದು ಆಯ್ತಾ ರಿಸಿಪ್ಟ್ ಅಲ್ಲ ನಿಮ್ಗೆ ಕೊಟ್ಟಿರೋದು ಆಯ್ತು ರಿಸಿಪ್ಟ್ ಇನ್ನ ಹಾಕ್ಕೊಡೋದು ವೆಹಿಕಲ್ ನಂಬರ್ ಕಿದಾರ್ದ ಎಲ್ಲಿ ಬೈಕ್ ನಂಬರ್ ಕೊಡಿ. ಇದಲ್ಲ, ಇದು ಪ್ರಿಂಟೆಡ್ ಫಾರಮ್ ಮಾಡಿರೋದು ಕೊಡು. ಅಲ್ಲ ಇಲ್ಲಿ 300 400 ಬರ್ತದೆ ಅವನು ಹಾಕಿದ್ರೆ ಅವನು ರೌಡಿ ತರ ಬಿಹೇವ್ ಮಾಡ್ತೀನಿ. ಇವರೆಲ್ಲ ಇಟ್ಕೊಂಡಿದ್ದೀರಾ, ನಮಗೆ ಹಿಂಗ್ ಮಾಡ್ತಾನ, ಅವ್ನು ಬೇರೆ ಬಿಡ್ತಾನ. ಅಲ್ಲ ನಾವು ದುಡ್ಡು ಮೇಲೆ ಹಾಕಿ ಅವ್ನಿಗೆ ಮಾಡ್ತಾನೆ. ನೀವೆಲ್ಲ ನೀವೇ ಅಡ್ಜಸ್ಟ್ಮೆಂಟ್. ರಿಸಿಪ್ಟ್ ಬುಕ್ ಅಲ್ಲಿ ಇದು ರಿಸಿಪ್ಟ್ ಬುಕ್ ಎಲ್ಲಿ ನೀವು ಎಲ್ಲಿದೆ ಬುಕ್? ಪ್ರಿಂಟೆಡ್ ಬುಕ್. ಒಂದು ಕಾಪಿ ನಿಮ್ಗೆ, ಒಂದು ಕಾಪಿ ಬೈಕ್ ಹೋಗಿ ಎಲ್ಲಿದೆ? ಸಿಸಿ ಕ್ಯಾಮ್ರಾ ಇಲ್ಲ ಸರ್. ಇಲ್ಲ ಸಿಸಿ ಕ್ಯಾಮ್ರಾ ಇಲ್ಲ, ನೀವು ಇಷ್ಟ ಬಂದ ಮಾಡ್ಕೋಬೋದು. ನೀವೇನ್ರಿ ಇದು ಮಾಡ್ತೀರಿ? ಟೆಂಡರ್ ಕರೆದ್ರೆ ಬುಕ್ ಮೇಂಟೈನ್ ಮಾಡಬೇಕು. ಅವನು ಒಂದು ಕಸ್ಟಮರ್ ಕೊಡಬೇಕು, ಒಂದು ಅಲ್ಲಿ ಇರಬೇಕು. ಎಲ್ಲಿದೆ ಅವನು? ಈ ಬಿಹೇವ್ ಇಲ್ಲಕ್ಕೆ ರೌಡಿ ಹಿಂಗೆ ನಮಗೆ ಈ ಥರ ಪೋಸ್ ಕೊಡ್ತಾನ, ಬೇರೆ ಕೊಡ್ತಾನ. ಅವ್ನು ಬಿಹೇವ್ ನಮಗೆ ಕೋಪ ಬರುತ್ತೆ, ಬಿಡ್ತಾನ ಬೇರೆಯವ್ರಿಗೆ. ಅಲ್ಲ ನೀವು ಎಲ್ಲ ನಾಟ್ ಆರ್ಗನೈಸ್ ಒಳ್ಳೆ ಇದ್ದಿದ್ದೆ. ಈ ಮಳೆಗೆ ಬಂದು ಇದೆಲ್ಲ ಬಂದು ಗಾಡಿ ಕೊಡ್ರಿ. ಎಲ್ಲ ಇದು ಏನು ವೆಂಟಿಲೇಷನ್ ಏನಿಲ್ಲ, ಟಾಯ್ಲೆಟ್ ಥರ ಕಾಣಲ್ಲ. ಯಾವುದು ನೀರಿಲ್ಲ, ನೀರಿಲ್ಲ ಅದು ಹೆಂಗೆ ಸರ್? ನಿಮ್ಮ ಮನೆಲ್ಲ ಹಿಂಗೆ ಮಾಡ್ತೀರಾ ನೀವು? ನಿಮ್ಮ ಮ್ಯಾನೇಜರ್ ಎಲ್ಲಿಗೆ ನೋಡ್ಬಿಡಿ, ನೀರು ಬಿಡಿ. ಇಲ್ಲಿ ಈ ಕಡೆ ಇಂಪಾರ್ಟೆಂಟ್ ಅಲ್ಲೇ ಬೇಕ್ರಿ. ನೀರು ಬಿಡಲಾದ್ರೆ ಹೆಂಗೆ? ಯು ಕ್ರಿಯೇಟ್ ಡಿಸೀಸ್ ಕ್ರಿಯೇಟರ್. ನೀವು ಕಾಯಿಲೆ ಹೆಂಗೆ ತರಿಸ್ಬೇಕು, ನಿಮ್ಮಿಂದ ಕರಿಬೇಕು ಜನ.